ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ಭಾರತ ಮಾತೆಯನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದಿವ್ಯ ಪಾದಕ್ಕೆ ವಂದಿಸಿ ವಿಶ್ವದ ಸರ್ವಸಂತರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆದರ್ಶ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದು ಜನಮಾನಸದ ಮಂದಾರ ಪುಷ್ಪವಾಗಿ ಕಂಗೊಳಿಸುತ್ತಿರುವಂತಹ ಯಾವುದಾದರೂ ಶಿಕ್ಷಣ ಸಂಸ್ಥೆ ಇದ್ದರೆ ಅದು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಅನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳಿ ಆ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಅದನ್ನು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ವಿದೇಶದಲ್ಲಿಯೂ ಕೂಡ ಹೆಸರುವಾಸಿಯಾಗುವಂತೆ ಶ್ರಮವಹಿಸಿ ತನು ಮನ ಧನದಿಂದ ತಮ್ಮ ಜೀವಿತದ ಎಲ್ಲ ಶಕ್ತಿಯನ್ನು ಆ ಶಿಕ್ಷಣ ಸಂಸ್ಥೆಗೆ ಧಾರೆ ಎರೆದು ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಇಂದಿನ ಪವಿತ್ರ ಸಂದರ್ಭದಲ್ಲಿ ಗೌರವ ಉಪಸ್ಥಿತಿಯನ್ನು ಹೊಂದಿರುವಂತಹ ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕರಾಗಿರ್ತಕ್ಕಂತಹ ಶ್ರೀ ಬಸವರಾಜ ಪಾಟೀಲ್ ಸೇಡಂಜಿಯವರೇ, ವಿಶೇಷ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಆಧ್ಯಾತ್ಮಿಕ ಬರಹಗಾರರಾಗಿ ಪ್ರಖರ ವಾಗ್ಮಿಗಳಾಗಿ ಮತ್ತು ಭಾರತ ದೇಶವೇ ನನ್ನ ಉಸಿರು ಎನ್ನುವಂಥ ಸದ್ಭಾವನೆಯನ್ನಿಟ್ಟುಕೊಂಡು ಅತ್ಯಂತ ಶ್ರದ್ಧೆಯಿಂದ ಕಾರ್ಯವನ್ನು ಮಾಡುತ್ತಿರುವಂತಹ ಸಹೋದರಿ ಡಾಕ್ಟರ್ ವೀಣಾ ಬನ್ನಂಜೆಯವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮತ್ತು ಶಿಕ್ಷಣ ಸಂಸ್ಥೆಗೆ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀ ಚಕೋರ್ ಮೆಹತಾರ್ ಅವರೇ, ಶ್ರೀ ಮಾರ್ತಾಂಡ ಶಾಸ್ತ್ರೀಜಿಯವರೇ, ಶ್ರೀಮತಿ ಅನುರಾಧ ಪಾಟೀಲ್ ಅವರೇ, ಎಲ್ಲ ಅನುಭಾವಿ ಹಿರಿಯರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣಾರ್ಥಿಗಳು. ನಿನ್ನೆ ದಿವಸ ಮತ್ತು ಕೆಲ ತಿಂಗಳ ಹಿಂದೆ ಪಾಟೀಲ್ಜಿಯವರು ನನಗೆ ಫೋನ್ ಮಾಡಿ ಹೇಳಿದರು, ಕಲ್ಯಾಣ ಕರ್ನಾಟಕ ಪರಿವಾರ ಮಿಲನ ಕಾರ್ಯಕ್ರಮವಿದೆ, ತಾವು ಆಗಮಿಸಿ ಆಶೀರ್ವಚನ ಮಾಡಬೇಕು ಎನ್ನುವಂಥ ಒಂದು ಔಚಿತ್ಯಪೂರ್ಣವಾದಂತಹ ಮಾತನ್ನು ಅವರು ಹೇಳಿದರು. ನಿನ್ನೆ ದಿವಸವೂ ಕೂಡ ಅವರಿಗೆ ಯಾವ ಕಾರ್ಯಕ್ರಮ ಅಂತ ಕೇಳಿದಾಗ ಕಲ್ಯಾಣ ಕರ್ನಾಟಕ ಪರಿವಾರ ಮಿಲನ ಎನ್ನುವಂಥ ಮಾತನ್ನು ಹೇಳಿದರು. ನನಗನ್ನಿಸ್ತಾ ಇದೆ, ಜಗತ್ತಿನಲ್ಲಿ ಬಹಳ ಪರಿವಾರಗಳಿರ್ತವೆ. ಯಾಕೆಂದ್ರೆ ಸಹ ಕುಟುಂಬ ಸಹ ಪರಿವಾರಗಳಲ್ಲಿ ಆಗಮಿಸಿ ವಧುವರರಿಗೆ ಆಶೀರ್ವದಿಸಿರಿ ಅಂತ ಲಗ್ನ ಪತ್ರಿಕೆದಾಗ ಬರ್ತಾರೆ. ಅವು ಪರಿವಾರಗಳು ಬೇರೆ, ಅವೆಲ್ಲ ಸ್ವಂತದ ಪರಿವಾರಗಳು ಬೇರೆ. ಆದರೆ ವಿಕಾಸ್ ಅಕಾಡೆಮಿಯಿಂದ ನಡೆಯುತ್ತಿರುವಂಥ ಈ ಪರಿವಾರ ಮಹಾಂತನ ಪರಿವಾರ ಅರ್ಥಾತ್ ದೇವರ ಪರಿವಾರ, ಭಾರತ ಮಾತೆಯ ಪರಿವಾರ, ಶ್ರದ್ಧೆಯ ಪರಿವಾರ ಮತ್ತು ಅತ್ಯಂತ ಸಂಸ್ಕೃತಿಯ ಪರಿವಾರ ಯಾವುದಾದ್ರೂ ಇದ್ರೆ ಅದು ಕಲ್ಯಾಣ ಕರ್ನಾಟಕ ಪರಿವಾರ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ಎಲ್ಲ ಅನುಭಾವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಸಾಮಾನ್ಯವಾಗಿ ಮಾನವನಾಗಿ ಹುಟ್ಟಿ ಬಂದ ಮೇಲೆ ಮನುಷ್ಯ ಗೃಹಸ್ಥನಾಗಿ ತನ್ನ ಹೆಂಡತಿ, ಮಕ್ಕಳು, ಹೊಲ, ಮನೆ ಇದರ ಬಗ್ಗೆ ವಿಚಾರ ಮಾಡ್ತಾನೆ. ಇದಕ್ಕೆ ಚಿಂತೆ ಅಂತ ಕರೀತಾರೆ. ಚಿಂತೆ ಬೇರೆ, ಚಿಂತನೆ ಬೇರೆ. ಚಿಂತೆ ಬೇರೆ, ಚಿಂತನೆ ಬೇರೆ. ಇಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ ಚಿಂತೆಯ ಕಾರ್ಯಕ್ರಮ ಅಲ್ಲ, ಇದು ಚಿಂತನದ ಕಾರ್ಯಕ್ರಮ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಅನುಭಾವಿ ಕವಿಗಳು, ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ಸಜೀವಂ ಚಿಂತಾದಹತಿ ನಿರ್ಜೀವಂ ಚಿತಾದಹತಿ ಸಜೀವಂ ಚಿಂತಾದಹತಿ ನಿರ್ಜೀವಂ. ಇದರ ಅರ್ಥ ಏನಂದ್ರೆ ಚಿತೆ ಮತ್ತು ಚಿತೆ ಅಂತ ಬರೀ ಒಳಗೊಂದು ಪೂಜೆ ಹಾಕೊಟ್ರೆ ಚಿಂತೆ ಆಗ್ತದೆ. ಇದೇನಾಗ್ತಾ ಇದೆ ಅಂದ್ರೆ ಚಿತೆ ಅಂದ್ರೆ ಬೆಂಕಿ ಏನನ್ನು ಸುಡ್ತಾ ಇದೆ ಅಂತಂದ್ರೆ ನಿರ್ಜೀವವಾಗಿರ್ತಕ್ಕಂಥ ಕಟ್ಟಿಗೆಯನ್ನು ಸುಡ್ತಾ ಇದೆ. ಆದರೆ ನೀನು ಚಿಂತಾಕ್ರಾಂತನಾಗಿ ವ್ಯಥೆ ಪಟ್ಟಾಗ ನಿನ್ನ ಸಜೀವವಾಗಿರ್ತಕ್ಕಂಥ ದೇಹವೇ ಸುಟ್ಟು ಬಿಡ್ತಾ ಇದೆ ಚಿಂತೆ ಅನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇದ್ದಾರೆ. ಆ ದಿಸೆಯಲ್ಲಿ ಇವತ್ತು ಬಸವರಾಜ ಪಾಟೀಲ್ಜಿಯವರು, ಯಾಕೆಂದ್ರೆ ಅವ್ರು ಹೇಗಿರ್ತಾರಂದ್ರೆ ಅವ್ರಿಗೆ ಹೆಚ್ಚಿಗೆ ವರ್ಣನೆ ಮಾಡಿದ್ರೆ ಭಾಳ ಸಿಟ್ಟು ಬರ್ತದೆ. ಅವರಿಗೆ ವರ್ಣನೆ ಬೇಕಾಗಿಲ್ಲ, ವರ್ಣನಾತ್ಮಕ ಕಾರ್ಯಕ್ರಮಗಳು ಬೇಕು. ಅವರಿಗೆ ವರ್ಣನಾತ್ಮಕ ಕಾರ್ಯಕ್ರಮಗಳು ಇಡೀ ಜಗತ್ತಿನಲ್ಲಿ
ನಮ್ಮ ನಾಡಿನಲ್ಲಿ ಅನುಭವಪೂರ್ಣವಾಗಿರ್ತಕ್ಕಂಥ ಯಾರು ಸಕ್ರಿಯಾಶೀಲರಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಯಾಕೆ ಮಾಡ್ತಾರಂದ್ರೆ ಅವರ ಪರಿವಾರಕ್ಕಾಗಿ ಅವ್ರು ಮಾಡ್ತಾ ಇಲ್ಲ. ಇವೆಲ್ಲ ವಿಚಾರ ಮಾಡಿ ನೋಡ್ಬೋದು. ಏನ್ರಿ ಬಸವರಾಜ ಪಾಟೀಲ್ಜಿಯವರಿಗೆ ಮಕ್ಕಳೇ ಅಲ್ಲ ಅವರಿಗೆ, ಆದ್ರೆ ನಾವು ಮಕ್ಕಳಿದ್ದಾರೆ ಅಂತ ಹೇಳ್ತೀವಿ. ಬಸವರಾಜ ಪಾಟೀಲ್ಜಿಯವರಿಗೆ ಮಕ್ಕಳಿದ್ದಾರೆ. ಯಾವ ಮಕ್ಕಳಿದ್ದಾರೆ ಅಂದ್ರೆ ಅಪುತ್ರಶ್ಯ ಗತಿರ್ನಾಸ್ತಿ, ಮಹತ್ವದ ಮಾತಿದೆ. ಅಪುತ್ರಶ್ಯ ಗತಿರ್ನಾಸ್ತಿ ಅಂದ್ರೆ ಇದರ ಅರ್ಥ ಮಕ್ಕಳಾಗದಿದ್ದರೆ ಮುಕ್ತಿ ಇಲ್ಲ ಅಂದ್ರೆ ಪಾಟೀಲ್ಜಿಯವರಿಗೆ ಮಕ್ಕಳೇ ಆಗಿದ್ರೆ ಮುಕ್ತಿ ಇಲ್ಲೇನು, ಅವ್ರಿಗೆ ಮುಕ್ತಿ ಇಲ್ಲೇನು, ಅವ್ರಿಗೆ ಆ ಮುಕ್ತಿ ಅನ್ನುವಂಥ ಪದ ಅವರಿಗೆ ವೇದ್ಯ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ಬಂದಾಗ ಅನುಭಾವಿಗಳು ಹೇಳ್ತಾ ಇರ್ತಾರ. ಇದರ ಅರ್ಥ ಏನಂದ್ರೆ ಮಕ್ಕಳಾಗದಿದ್ದರೆ ಮುಕ್ತಿ ಇಲ್ಲ. ಅಪುತ್ರಶ್ಯ ಗತಿರ್ನಾಸ್ತಿ ಯಾವ ಭಾವದಾಗ ಹೇಳಿದ್ದಾರೆ ಅಂದ್ರೆ ಮಕ್ಕಳಾಗದಿದ್ದರೆ ಹೆಂಗಾಗಬೇಕಂದ್ರೆ ಮಕ್ಕಳಂತ ಮನಸ್ಸು ಯಾರಲ್ಲಿರುವುದಿಲ್ಲ ಅವರಿಗೆ ಮುಕ್ತಿ ಇಲ್ಲ ಎನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾರೆ. ಯಾರು ಗುರುವಿನ ಮಕ್ಕಳಾಗುವುದಿಲ್ಲ ಅವರಿಗೆ ಮಕ್ಕಳಾಗುವುದಿಲ್ಲ, ಅವರಿಗೆ ಮುಕ್ತಿ ಇಲ್ಲ ಎನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಮತ್ತು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಕರುಣೆಯ ಕಂದರಾಗಿ ನನಗೆ ಭಾಳ ಖುಷಿ ಆಗ್ತದೆ. ಅವ್ರದ್ದು ಯಾವುದೇ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ಇವತ್ತು ಧ್ಯಾನ ಯಾರು ಮಾಡ್ತಾರೆ, ಯಾರಿಗೆ ನಾಮಸ್ಮರಣೆ ಮಾಡ್ತಾರೆ, ಯಾರಿಗೆ ನಮಸ್ಕಾರ ಮಾಡ್ತಾರೆ, ಯಾರನ್ನು ಸ್ಮರಿಸ್ತಾ ಇದ್ದಾರೆ ಅಂದ್ರೆ ಇಡೀ ಕನ್ನಡ ಕೊಡಕೋಟೆಯ ಮಹಾಗುರುವಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಕರುಣೆಯ ಕಂದರಾಗಿ ಬಸವರಾಜ ಪಾಟೀಲ್ಜಿಯವರಿದ್ದಾರೆ. ಅವರ ಆದರ್ಶ ಪಥದಲ್ಲಿ ಸಾಗಿದ್ದಾರೆ. ಆ ದಿಸೆಯಲ್ಲಿ ಅಂಥವರು ಇವತ್ತು ಪರಿವಾರ ಮಿಲನ ಎನ್ನುವಂಥ ಅತ್ಯುತ್ತಮ ಕಾರ್ಯಕ್ರಮವನ್ನು ಹಾಕಿಕೊಂಡು ನಿಮ್ಮೆಲ್ಲರನ್ನ ಬರಮಾಡಿಕೊಂಡಿದ್ದಾರೆ. ಮಾನವರಲ್ಲಿ 3 ರೀತಿಯ ಮನುಷ್ಯರಿರ್ತಾರೆ, 3 ಪ್ರಕಾರದ ಮಾನವರು. ಉತ್ತಮರು ವಿಚಾರಗಳ ಬಗ್ಗೆ ಮಾತನಾಡುತ್ತಾರೆ. ಪರಿವಾರ ಮೇಲೆ ನೋಡಿದ್ರು ಅದ್ರ ಬಗ್ಗೆ ಹೇಳಬೇಕು. ಉತ್ತಮರು ವಿಚಾರಗಳ ಬಗ್ಗೆ ಮಾತನಾಡುತ್ತಾರೆ, ಮಧ್ಯಮರು ಘಟನೆಗಳ ಬಗ್ಗೆ ಮಾತನಾಡುತ್ತಾರೆ, ಕನಿಷ್ಠರು ವ್ಯಕ್ತಿಗಳ ಬಗ್ಗೆ ಮಾತನಾಡುತ್ತಾರೆ. ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿ ಅಲ್ಲಿ ಟೀಕೆ ಟಿಪ್ಪಣಿ ಬರೋದು ಸಹಜ. ಎಷ್ಟೇ ಒಳ್ಳೆಯ ಕೆಲಸ ಮಾಡಿ ಅದಕ್ಕಾಗಿ ಅನುಭಾವಿಗಳು ಭಾಳ ಚಂದ ಹೇಳ್ತಾ ಇದ್ದಾರೆ. ಎಂಥ ಒಳ್ಳೆಯ ಕೆಲಸ ಏನಿದೆ ಒಳ್ಳೆಯ ಕಾರ್ಯ ಮಾಡಿದ್ರು ಟೀಕೆ ಟಿಪ್ಪಣಿ ಬರೋದು ಸಹಜ ಅಂಥ ಸಂದರ್ಭದಲ್ಲಿ. ಯಾಕೆಂದ್ರೆ ಇವತ್ತು ಕೋಟಿ ಜನ, ಕರ್ನಾಟಕದ ಕೋಟಿ ಜನ ಬಸವರಾಜ ಪಾಟೀಲ್ಜಿಯವರನ್ನು ಅವರ ಕಾರ್ಯವೈಖರಿ ನೋಡಿ ಖುಷಿ ಪಡ್ತಾರೆ. ಆದ್ರೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಕೋಟಿಗೊಬ್ಬರು ಟೀಕಾ ಮಾಡೋದು ಇರ್ತಾರೆ. ಟೀಕಾ ಮಾಡೋದು ಅವ್ರೇನು ಅವ್ರ ಮೈಗೆ ಹಚ್ಕೊಂಬಲ್ಲ, ಅವ್ರು ಹಿಂಗೆ ಜಾಡಿಸ್ತಾರೆ. ಅವರಿಗೆ ನಾವು ಮೈಗೆ ಹತ್ತುವುದಿಲ್ಲ. ಆದ್ರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಕನ್ನಡದ ಕವಿ ಭಾಳ ಚಂದ ಒಂದು ಕಡೆ ಹೇಳ್ತಾರೆ. ಕನ್ನಡದಾಗ ಬರಿತಾ ಇದ್ದಾನ, ನಿನ್ನ ನೋಡಿ ನೀವು ಒಳ್ಳೆಯ ಕೆಲಸ ಮಾಡುವಾಗ ನಿಮ್ಗೆ ಯಾರಾದ್ರೂ ಟೀಕಾ ಮಾಡ್ತಾರೆ, ಅದ್ರ ಬಗ್ಗೆ ನಿಂದ ಮಾಡಿದ್ರೆ ನೀವು ಅದು ಮನಸ್ಸಿಗೆ ಹಚ್ಕೋಬೇಡ್ರಿ. ಹೆಂಗಿರ್ಬೇಕಂದ್ರೆ ನಿನ್ನ ನೋಡಿ ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀನಿರು. ಕುದಿಯುವವರು ಆವಿಯಾಗಿ ಹೋಗುತ್ತಾರೆ, ಉರಿಯುವವರು ಬೂದಿಯಾಗಿ ಹೋಗುತ್ತಾರೆ. ಅದಕ್ಕೆ ಅದ್ಭುತವಾಗಿರುವಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಟೀಕೆ ಟಿಪ್ಪಣಿಗಳು ಬರುವುದು ಸಹಜ. ಒಂದು ಸಲ ಒಬ್ಬ ಅನುಭಾವಿ ಕವಿ ಅವ್ರ ಹತ್ತಿರ, ಸಂತರ ಹತ್ತಿರ ಒಬ್ಬರು ಹೋಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಎಂಥ ಪ್ರಶ್ನೆ ಅಂದರೆ ಸಾಕ್ಷಾತ್ ಪರಮಾತ್ಮನ ಹತ್ತಿರ ಹೋಗಿ ಹಾಲು ಕೇಳ್ತದಂತ. ಹಾಲು, ಆಕಳ ಹಾಲು ಪವಿತ್ರವಾಗಿರ್ತಕ್ಕಂಥ ಅಮೃತ ಸಮಾನವಾಗಿರ್ತಕ್ಕಂಥ ಗೋಮಾತೆಯ ಹಾಲು, ಆ ಹಾಲು ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಿ, ಹೇ ಪರಮಾತ್ಮ, ಶಿವ ಶಿವ, ನೀ ಜಗತ್ತು ರಕ್ಷಕ, ಜಗತ್ತಿಗೆ ರಕ್ಷಣೆಯನ್ನು ಮಾಡ್ತಿ, ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ನಾನು ಪವಿತ್ರವಾಗಿರುವಂಥ ಹಾಲು, ಆದರೆ ನನ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಲಿಂಬೆ ಹಣ್ಣನ್ನು ಹಿಂಡಿ ಹೆಪ್ಪು ಹಾಕಿ ನನಗೆ ಹಾಲಿಗೆ ಹುಳಿ ಮಾಡ್ತಾರಲ್ರಿ. ನಾನು ಭಾಳ ಪವಿತ್ರವಾಗಿರ್ತಕ್ಕಂಥ ಹಾಲು, ಅದ್ರಾಗ ಹುಳಿ ಹಿಂಡಿ ನನ್ನನ್ನು ಹುಳಿ ಮಾಡ್ತಾರಲ್ರಿ ಶಿವ ಶಿವ, ಹೆಂಗ್ರಿ ಅಂತ ಕೇಳಿದಾಗ ಪರಮಾತ್ಮ ಒಂದೇ ಮಾತನ್ನು ಹೇಳ್ತಾರೆ, ಹೇ ಹಾಲೇ, ನೀ ಸ್ವಲ್ಪ ವಿಚಾರ ಮಾಡಿ. ನಿನಗೇನು ಅವ್ರು ಹುಳಿ ಹಿಂಡ್ತಾರಲ್ಲ, ಒಳ್ಳೇದಕ್ಕೆ ಹಿಂಡ್ತಾರೆ, ಒಳ್ಳೇದಕ್ಕೆ ಹುಳಿ ಹಿಂಡ್ತಾರೆ. ಯಾಕಂದ್ರೆ ನಿನಗೆ ಹುಳಿ ಹಾಕಿದಾಗ, ಹೆಪ್ಪು ಹಾಕಿದಾಗ ನೀ ಹಾಲು ಹೋಗಿ ಏನಾಗ್ತಿ, ಹುಳಿಯಾಗಿ ಮೊಸರು ಕೆನೆ ಮೊಸರು ತೆಗೆದು ಏನು ಮಾಡ್ತಾರೆ, ಮಜ್ಜಿಗೆ ಮಾಡ್ತಾರೆ. ಮಜ್ಜಿಗೆ ಮಾಡಿ ಬೆಣ್ಣೆ ಹಾಕ್ತಾರೆ. ಬೆಣ್ಣೆ ಕಾಸಿ ಏನಾಗ್ತದ, ತುಪ್ಪ ಆಗ್ತದ. ಆ ತುಪ್ಪದ ದೀಪ ಆಗಿ ನನ್ನ ಮುಂದೆ ಉರಿತಾ ಹುಚ್ಚ, ನೀ ಯಾಕೆ ಚಿಂತೆ ಮಾಡ್ತೀನಿ ಅಂತ ತಿಳ್ಕೊಂಡು ಹಾಲಿಗೆ ಪರಮಾತ್ಮ ಹೇಳ್ತಾ ಇರ್ತಾರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ವ್ಯಕ್ತಿ ಒಳ್ಳೆಯ ಕಾರ್ಯವನ್ನು ಮಾಡುವಾಗ ಟೀಕೆ ಟಿಪ್ಪಣಿಗಳು ಬಂದಾಗ ಮಹಾತ್ಮ ಬಸವಣ್ಣನವರಿಗೆ ಬಿಟ್ಟಿಲ್ಲ ಜನ. ಯಾಕೆಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇಡೀ ವಿಶ್ವವೇ ಬಸವಣ್ಣನವರನ್ನು ಹೊಗಳಿ ಹಾರೈಸಿದಾಗ ಅವರ ಆಶೀರ್ವಾದವನ್ನು ಪಡೆಯುವಂಥ ಸಂದರ್ಭದಲ್ಲಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ನಮ್ಮ ಇವರು ಕುಂತಾರೆ, ದಯಾನಂದ ಅಕ್ಷರ್ ಸರ್ ಅವ್ರು ಕುಂತಾರ. ಒಂದು ಮಾತು ಹೇಳ್ತೀರಿ, ಅಂಥವ್ರಿಗೆ ಬಿಟ್ಟಿಲ್ಲ. 12ನೇ ಶತಮಾನದಲ್ಲಿ
ಬಿಜ್ಜಳರಾಯ ಚರಿತೆ ಅಂತ ಒಂದು ಗ್ರಂಥದ, ಯಾರಿಗೆ ಗೊತ್ತಿರ್ಲಿಕ್ಕಿಲ್ಲ. ಬಿಜ್ಜಳರಾಯ ಚರಿತೆ ಅಂತ ಬಸವಣ್ಣನವರನ್ನ ಟೀಕೆ ಮಾಡಿದ ಗ್ರಂಥವೂ ಕೂಡ ಒಂದದ. ಸಾವಿರ ಗ್ರಂಥಗಳ ಹೊಗಳಿ ಬರೆದಿರಬಹುದು, ಆದರೆ ಬಿಜ್ಜಳರಾಯ ಚರಿತೆ ಗ್ರಂಥದಲ್ಲಿ ಬಸವಣ್ಣನವರನ್ನ ಟೀಕೆ ಮಾಡಿ ಬರೆದಂಥ ಒಂದು ಗ್ರಂಥವೂ ಕೂಡ ಆಗಿನ ಕಾಲದಲ್ಲಿ ಇತ್ತು ಎನ್ನುವುದನ್ನು ನಾವು ಕೂಡ ವಿಚಾರ ಮಾಡಿ ನೋಡಬೇಕು. ಆದ್ರೆ ಆ ಗ್ರಂಥಕ್ಕೆ ಬೆಲೆ ಕೊಡಲಾರದೆ ನಾವೆಲ್ಲರೂ ಕೂಡ ಬಸವ ತತ್ವದ ಅಧೀನರಾಗಿ, ಶರಣ ತತ್ವದ ಅಧೀನರಾಗಿ, ನಮ್ಮ ಪರಮ ಸನ್ಮಾನ್ಯರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಅವರು ಹೇಳಿದ್ರು, ನಮ್ಮ ಹಿಂದುಳಿದ ಪ್ರದೇಶ. ಆದರೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದ ಪ್ರದೇಶ ಅಲ್ಲ, ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿರುವಂಥ ನಾಡು ಅದು ಕಲ್ಯಾಣ ಕರ್ನಾಟಕ ನಾಡು ಎನ್ನುವುದನ್ನು ಯಾರು ಅರಿಬಾರದು. ಕವಿರಾಜ ಮಾರ್ಗ ಎನ್ನುವಂಥ ಕನ್ನಡದ ಮೊಟ್ಟ ಮೊದಲನೇ ಗ್ರಂಥ ಅದು ನಮ್ಮ ನಾಡಿನಲ್ಲಿ ಉದ್ಭವ ಆಗಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಹಿಂದುಳಿದವರಾಗಿಲ್ಲ. ನಮ್ಮ ಭಾಷೆ ಹೊರಟಾಗಿರ್ಬೋದು, ಆದರೆ ಕಲ್ಯಾಣ ಕರ್ನಾಟಕ ಭಾಗದ ಜನತೆಯ ಭಾವನೆ, ಮನಸ್ಸು ಬಹಳ ಮೃದುವಾಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಭಾರತ ದೇಶ ಶ್ರೇಷ್ಠವಾಗಿರುವಂಥ ದೇಶ. ಭಾಯಾಂ ಗತಾಃ ಜನಾಃ ಯತ್ರ ಯಸ್ಮಿನ್ ದೇಶ ವರ್ತಂತೆ ಸ ದೇಶ ಭಾರತ. ಭಾ ಅಂದರೆ ಬೆಳಕು, ವ್ರತ ಅಂದರೆ ಆರಾಧಿಸುವುದು. ಪರಮಾತ್ಮನನ್ನ, ಬೆಳಕನ್ನು, ದೇವರನ್ನು ಆರಾಧಿಸುವಂಥ ದೇಶ ಭಾರತ ದೇಶ. ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದರು ಕೇಳ್ತಾ ಇರ್ತಾರೆ, ಭಾರತ ದೇಶ ಶ್ರೇಷ್ಠವಾಗಿರುವಂಥ ದೇಶ ಅಂತ ಯಾಕೆ ಹೇಳ್ತೀರಿ ಸ್ವಾಮೀಜಿ ವಿವೇಕಾನಂದರು ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ, ನೋಡ್ರಪ್ಪ, ನಿಮ್ಮ ದೇಶದಲ್ಲಿ ನೀವು ದೇವರಿಗಿಂತಲೂ ಕೂಡ ನಿನ್ನ ದೇಹವನ್ನು ಪ್ರೀತಿ ಮಾಡ್ತೀರಿ, ನಿಮ್ಮ ದೇಹ. ಆದರೆ ಭಾರತ ದೇಶದಲ್ಲಿ ತನ್ನ ದೇಹಕ್ಕಿಂತಲೂ ಕೂಡ ದೇವರನ್ನ ಪ್ರೀತಿಸುವ ದೇಶ ನನ್ನ ಭಾರತ ದೇಶ ಎನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಅಮೇರಿಕಾದ ಹೇಳ್ತಾ ಇದ್ದಕ್ಕಾಗಿ ಅಂತಹ ಅದ್ಭುತವಾಗಿರುವಂಥ ಒಂದು ದಿವ್ಯ ಶಕ್ತಿ ಭಾರತ ದೇಶದಲ್ಲಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವೆಲ್ಲರೂ ಹೆಂಗಿರ್ಬೇಕಂದ್ರೆ KS ನಿಸಾರ್ ಅಹಮದ್ ಎನ್ನುವಂಥ ಇಸ್ಲಾಂ ಧರ್ಮದ ಕವಿ ಕನ್ನಡದ ಬಗ್ಗೆ ಭಾಳ ಚಂದ ಕವನ ಬರೀತಾ ಇದ್ದಾರೆ. KS ನಿಸಾರ್ ಅಹಮದ್ ಎನ್ನುವಂಥ ಕವಿಗಳು ಭಾಳ ಚಂದ ಹೇಳ್ತಾ ಇದ್ದಾರೆ, ನಾವು ನೀವು ಅವರು ಇವರು ಒಂದೇ ಒಂದೇ ಒಂದೇ, ನಾವು ನೀವು ಅವರು ಇವರು ಒಂದೇ ಒಂದೇ ಒಂದೇ, ಭೂಮಿ ತಾಯ ಕುಡಿಗಳೆಂದು ಪಣವ ತೊಳಿದು ಹಿಂದೆ, ಸ್ವಸ್ವಭಾವ ಚೆಹರೆ ಬೇರೆ ತಾಯ ಬಸಿರು ಒಂದೇ, ಕಳಸ ಚಿಲುಬೆ ಬಿಳಿ ಮಿನಾರು ಧರ್ಮದುಸಿರು ಒಂದೇ, ಕೃಷ್ಣ ಬುದ್ಧ ಮಹಮ್ಮದೇಶು ಧರ್ಮದಂಶ ಒಂದೇ, ಚುಕ್ಕೆ ಚಂದ್ರಗ್ರಹ ಸಮೂಹ ನೀಹಾರಿಕೆ ಒಂದೇ. ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿ ಬೇರೆ ಬೇರೆ ಧರ್ಮ ಜಾತಿ ಮತಗಳಲ್ಲಿ ಜನಿಸಿದರೂ ಕೂಡ ನಾವೆಲ್ಲರೂ ಕೂಡ ಭಾರತ ಮಾತೆಯ ಪುತ್ರರು ಎನ್ನುವಂಥ ಭಾವನೆ ನಮಗೆ ಬಂದಾಗ ಭಾರತ ಮಾತೆಯ ಆಶೀರ್ವಾದ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ, ಯಾಕೆಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂಥ ದೇಶ ಅಥವಾ ಭಾರತ ದೇಶ. ಅನುಭಾವಿಗಳು, ಕನ್ನಡದ ಕವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ, ಹೆಣೆದ ಹೂಗಳು ಹಲವಾದರೂ ಹಾರ ಒಂದೇ. ನಾವು ಯಾವುದೇ ರೀತಿಯಲ್ಲಿ ಪೂಜೆ ಮಾಡ್ಬೋದು, ಬುದ್ಧ, ಬಸವ, ಕೃಷ್ಣ, ಯೇಸು, ಪೈಗಂಬರ ಯಾವ ರೀತಿಯಲ್ಲಿ ಪೂಜೆ ಮಾಡಿದ್ರೂ ಪರಮಾತ್ಮನ ಆಶೀರ್ವಾದ ಆಗ್ತಾ ಇದೆ. ಅದಕ್ಕಾಗಿ ಕವಿಗಳು ಹೇಳ್ತಾ ಇದ್ದಾರೆ, ಸಿದ್ದಯ್ಯ ಪುರಾಣಿಕರು, ಹೆಣೆದ ಹೂಗಳು ಹಲವಾದರೂ ಹಾರ ಒಂದೇ, ಪೋಣಿಸಿದ ಬಳಿಗಳು ನೂರಾದರೂ ದಾರ ಒಂದೇ, ಕಡಲಿನ ಹೆಸರೇನೇ ಇರಲಿ ಕ್ಷಾರ ಒಂದೇ, ಹಾಲು ಕರೆದ ಹಸುಗಳ ಬಣ್ಣ ನೂರಾದರೂ ಕ್ಷೀರ ಒಂದೇ, ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನನ್ನು ಪ್ರಾರ್ಥಿಸುವ, ಪೂಜಿಸುವ, ಯಜಿಸುವ, ಭಜಿಸುವ ರೀತಿ ನೂರಾದರೂ ಉದ್ಧಾರ ಒಂದೇ ಎನ್ನುವಂಥ ಮಾತನ್ನು ಅನುಭವಗಳು ಹೇಳುವ ಹಾಗೆ, ನಿಮಗೆ ನಿಜವಾಗಿ ದೇವರಂತ ಪ್ರೀತಿ ಇದ್ದರೆ ಯಾವ ದೇವ್ರಿಗೆ ಪ್ರೀತಿ ಮಾಡಬೇಕ್ರಿ, ಯಾವ ದೇವ್ರ ಪೂಜೆ ಮಾಡ್ಬೇಕಂತ ಕೇಳಿದಾಗ ಜಗತ್ತಿನಲ್ಲಿ ಶ್ರೇಷ್ಠ ದೇವರು ಯಾರ್ರಿ ಅಂತ ಅನ್ಸರವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ. ಏನು ಹೇಳ್ತಾರಂದ್ರೆ, ನಾವು ಏನು ಹೇಳಬೇಕು, ಜಗತ್ತಿನಲ್ಲಿ ದೊಡ್ಡ ದೇವರು ಶ್ರೇಷ್ಠ ದೇವರು ಯಾರಂದ್ರೆ ನಿಮ್ಮ ಮನಸ್ಸಿನಾಗ ಯಾರ ಬಗ್ಗೆ ಭಕ್ತಿ ಶ್ರದ್ಧೆ ಅದ ಅವರೇ ನಿಮಗೆ ಶ್ರೇಷ್ಠ ದೇವರು. ಆ ದಿಸೆಯಲ್ಲಿ ತಾವೆಲ್ಲರೂ ಕೂಡ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಪ್ರೀತಿ ಭಕ್ತಿಯಿಂದ ಬಂದಿದ್ದೀರಿ. ಬಸವರಾಜ್ ಪಾಟೀಲ್ಜಿಯವರಿಗೆ 80 ಸನಿ ಬಂದಾರ ಸರ್. 82 83 81 ಆಗ್ಯಾದ. ನಾನು ಭಾರತ ಮಾತೆಯಲ್ಲಿ ಹಾರ್ಕೋಡು ಶಿವಯೋಗಿಯಲ್ಲಿ ಕಲಬುರಗಿ ಶರಣಬಸವೇಶ್ವರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. 81 ಆಗ್ಯದ. ಇವರಿಗೆ 81 ಬೇಡ, ಇನ್ನ 21 101 ವರ್ಷ ಅವರಿಗೆ ಆಯುಷ್ಯ ಕೊಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರಿಗೆ ಅವತ್ತ ಸ್ವಲ್ಪ ದೈಹಿಕವಾಗಿ ತೊಂದರೆ ಇದ್ರೂ ಕೂಡ ಇಂಥ ಒಳ್ಳೆಯ ಕಾರ್ಯ ಬಿಡ್ತಾ ಇಲ್ಲ, ಸತತವಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರ ಆಯುಷ್ಯ ಆರೋಗ್ಯ ಯಾಕ್ರಿ ಅಪ್ಪ ನಮಗೆ ಯಾಕೆ ಶಾಲೆ ಹಚ್ತಾ ಇದ್ರಿ ಅಂತ ಕೇಳಿದ್ರು. ಅದು ಶಾಲ್ ಅಂದ್ರೆ ಅದು ಹಾರ್ಕೋಡು ಶಿವಯೋಗಿ, ಅದು ಹರಿದು ಹೋಗುವಂಥ ಬಟ್ಟೆಯ ಶಾಲಲ್ಲ,
ಆಧ್ಯಾತ್ಮದ ದಿವ್ಯ ಶಕ್ತಿಯ ಚೈತನ್ಯದ ಚಾಲೆ ಅವರಿಗೆ ಕೊಟ್ಟಿವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಆಯುಷ್ಯ ಆರೋಗ್ಯವನ್ನು ಹೆಚ್ಚಾಗಿ ಬೆಳೀಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಪವಿತ್ರ ಕಾರ್ಯಕ್ರಮಕ್ಕೆ ನಮ್ಮ ವೀಣಾ ಬಲ್ಲಂಜೆ ಸಹೋದರಿ ಅವರು ಬಂದಿದ್ದಾರೆ. ಆದರೆ ಅವ್ರ ಮಾತು ಕೇಳಬೇಕಾಗಿತ್ತು. ಅದು ಅನಿವಾರ್ಯವಾಗಿ ಇವತ್ತು ಬೇರೆ ಕಾರ್ಯಕ್ರಮ ಇರುವುದರಿಂದ ಈಗ ಅಲ್ಲಿ ಒಂದು 2,000 ಜನ ಕಾಯ್ತಾ ಇರ್ತಾರೆ. ಕರೆಕ್ಟ್ 12ಕ್ಕೆ ಬರ್ತೇನೆ ಅಂತ ಹೇಳಿದ್ರೆ ಆದರೂ ಕೂಡ ಪಾಟೀಲ್ಜಿಯವರ ಮಾತಿಗೆ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 2 ಮಾತುಗಳನ್ನು ಹೇಳಿನಿ. ಮುಂದೊಂದು ದಿನ ನಮ್ಮ ಬಸವರಾಜ್ ಪಾಟೀಲ್ಜಿಯವರನ್ನು ಅವರ ನೇತೃತ್ವದಲ್ಲಿ ಹಾರಕೋಡ ಮಠಕ್ಕೆ ವೀಣಾ ಬನ್ನಂಜೆಯವರನ್ನು ಬರಮಾಡಿಕೊಂಡು 1 ಗಂಟೆ ಅವ್ರದ್ದು ಉಪನ್ಯಾಸವನ್ನು ಕೇಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ಕೂಡ ಪ್ರೀತಿಯಿಂದ ಆಗಮಿಸಿದ್ದೀರಿ. ಪರಮಾತ್ಮ ಹಾರಕೋಡ ಶ್ರೀಯೋಗಿ ಕಲಬುರಗಿ ಚರಣಬಸವೇಶ್ವರರು, ಮಹಾತ್ಮ ಬಸವೇಶ್ವರರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿ 2 ಮಾತುಗಳನ್ನು ಮುಕ್ತಾಯ. ಸುಮಾರು 22 ವರ್ಷಗಳ ಹಿಂದೆ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧೀನದಲ್ಲಿ ಮೊಟ್ಟ ಮೊದಲು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ವಿಭಾಗ ಅಂತ ನಾವು ಪ್ರಾರಂಭ ಮಾಡಿದೆವು. ಐತಿಹಾಸಿಕ ಕಲಬುರ್ಗಿ ಕಂಪು ಕಾರ್ಯಕ್ರಮ ಮುಗಿದ ನಂತರ ಇದಕ್ಕೆ ವಿಕಾಸ್ ಅಕಾಡೆಮಿ ಅಂತ ಹೇಳಿ ನಾವು ಹೆಸರು ಕೊಟ್ಟೆವು. ಇದಕ್ಕೆ ಪ್ರತ್ಯೇಕ ವಿಕಾಸ್ ಅಕಾಡೆಮಿ ಮಾಡಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ನಮ್ಮ ಸಂಸ್ಥೆಯ ವಾರ್ಷಿಕ ಬಜೆಟ್ ಎಷ್ಟಾಗ್ತಿತ್ತು ಅದಕ್ಕಿಂತ ಹೆಚ್ಚು ಈ ವಿಕಾಸ್ ಅಕಾಡೆಮಿಯ ಬಜೆಟ್ ಹೆಚ್ಚಾಗಲಿಕ್ಕೆ ಶುರುವಾಯಿತು ಹೈದರಾಬಾದ್ ಕರ್ನಾಟಕ. ಅದಕ್ಕೆ ಪ್ರತ್ಯೇಕ ಟ್ರಸ್ಟ್ ಮಾಡಿ ಅದರ ಮುಖಾಂತರ ಈ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಇವತ್ತು ತಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ, ನಮಗೆ ಜನ ನೋ ಬೆಗ್ಗಿಂಗ್ ವಿತ್ ದಿ ಗವರ್ಮೆಂಟ್, ನೋ ಕ್ವಾರಲ್ ವಿತ್ ದಿ ಗವರ್ಮೆಂಟ್, ಸರ್ಕಾರದ ಜೊತೆಗೆ ಜಗಳ ಇಲ್ಲ, ಸರ್ಕಾರದ ಮುಂದೆ ಭಿಕ್ಷೆ ಬೇಡೋದು ಇಲ್ಲ. ಈ ತತ್ವದ ಮೇಲೆ ಸಮಾಜದಿಂದ ಬೇರೆ ಬೇರೆ ರೀತಿಯ ಸಹಾಯತೆಯನ್ನು ಹೊರಪಡಿಸಿ 300 ಕೋಟಿಗಿಂತ ಹೆಚ್ಚಿನ ಆರ್ಥಿಕ ನೆರವು ನಮಗೆ ಬಂದಿದೆ. ನಾವು ಮಾಡಿದ ಕೆಲಸದ ಲೆಕ್ಕಪತ್ರ ಇವತ್ತಿನವರೆಗೆ ನಾವು ಕೊಡಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ಹಿರಿಯ ಶಿಕ್ಷಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಮದನ್ ಗೋಪಾಲ್ ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಅಂತ ನೀವು ಕೇಳಿರ್ಬೋದು. ಅವರು ನಮ್ಮ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದ್ರು, ಈಗಲೂ ನಮಗೆ ಮೇಲಿಂದ ಮೇಲೆ ಭೇಟಿ ಆಗ್ತಾರೆ ಮತ್ತು ಅವ್ರು ಹೇಳ್ತಾರೆ, ಸರ್ಕಾರದವರು ನಿಮ್ದೆಲ್ಲ ಕೆಲಸ ನೋಡಿ ನಮಗೂ ಹೀಗೆ ಮಾಡಿ ಅಂತ ಹೇಳಿದ್ರೆ ನಾವು 3,000 ಕೋಟಿ ರೂಪಾಯಿ ಬಜೆಟ್ ಮಾಡ್ತೀವಿ, ಆದರೆ ನೀವು ತೋರಿಸಿದಷ್ಟು ಪರಿಣಾಮ ನಮ್ಮಿಂದ ತೋರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಬಹುಶಃ ಆರು ಮುಕ್ತದ ಗಿಡ ಇಲ್ಲ ಅಂತ ನಾವೇನು ಕೇಳ್ತೀವಲ್ಲ, ಔಷಧಿಗೆ ಬಾರದ ಗಿಡ ಇಲ್ಲ. ಹಾಗೆ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ವಿಭಾಗ, ವಿಕಾಸ್ ಅಕಾಡೆಮಿ, ಎಲ್ಲೆಲ್ಲಿ ಗುಣ ಇದೆ, ಎಲ್ಲೆಲ್ಲಿ ಮುತ್ತು ಇದೆ, ಎಲ್ಲೆಲ್ಲಿ ರತ್ನ ಇದೆ ಅವುಗಳಿಗೆ ಅವಕಾಶ ಮಾಡಿಕೊಟ್ಟು ನಾವು ಅವರನ್ನು ರಾಷ್ಟ್ರ ಮಟ್ಟಕ್ಕೆ ಎತ್ತರಕ್ಕೆ ಒಯ್ಯಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಇಲ್ಲಿ ಇವತ್ತು ಅನೇಕ ಜನ ನೀವು ಕೂತಿದ್ದೀರಿ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮ ಭಾಗದಲ್ಲಿ ಒಬ್ಬ ಶ್ರೇಷ್ಠ ಗಣಿತಜ್ಞ ಆಗಿ ಹೋಗಿದ್ದಾರೆ. ಅವ್ರ ಹೆಸರು ವೇಣುಗೋಪಾಲ್ ಹೇರೂರ್ ಅಂತ ಹೇಳಿ. ಇವತ್ತು ನಿಮ್ಮ ಗಮನಕ್ಕೆ ತರ್ತೇನೆ, ಭಾರತ ದೇಶದ 6 ಜನ ಪ್ರಸಿದ್ಧ ಗಣಿತಜ್ಞರಲ್ಲಿ ಕಲಬುರಗಿಯ ಒಬ್ಬ ವೇಣುಗೋಪಾಲ್ ಹೇರೂರ್ ಅದರಲ್ಲಿದ್ದಾರೆ. ಆದರೆ ಚಪ್ಪಾಳೆ ತಟ್ಟಿದ್ದೇವೆ, ನಮಗನೇಕರಿಗೆ ಇನ್ನೂ ಗೊತ್ತಿಲ್ಲ. ಅವರಿಗೆ ಹೋಗಿ ಯಾರಾದರೂ ಕೇಳಿದ್ರೆ ಇದಕ್ಕೆ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿ ಅಂತ ಹೇಳ್ತಾರೆ.
ಸೇಡಂದ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಇದೇ ತಿಂಗಳು 23ನೇ ತಾರೀಕು ವಸಂತ ಪಂಚಮಿಯ ಮಂಗಲ ಗಳಿಗೆಯಲ್ಲಿ ಒಂದು ರಾಷ್ಟ್ರ ಮಟ್ಟದ ಸಂಸ್ಥೆಯನ್ನು ಹುಟ್ಟು ಹಾಕಲಿದೆ. ಜಗತ್ತಿನ ನಾವು ದಿನ ಮಾತಾಡ್ತೀವಿ, ಎಲ್ಲ ಮಾಡ್ಬೇಕಂತೀವಿ, ನಮಗೆ ಮನುಷ್ಯರೇ ಸಿಗೋದಿಲ್ಲ. ಅಬೋ ಗ್ರಾಜ್ಯುಯೇಟ್ ಆದಂಥ 21 ವರ್ಷಕ್ಕೆ ಮೀರಿದಂಥ 35 ವರ್ಷದ ಒಳಗಿರುವ ಯುವಕ ಯುವತಿಯರಿಗೆ 2 ಇಯರ್ ರೆಸಿಡೆನ್ಷಿಯಲ್ ಕೋರ್ಸ್ ವಿತ್ 2 lakh rupees ಫೀಸ್, 2 ಲಕ್ಷ ಫೀಸಿನೊಂದಿಗೆ 2 ವರ್ಷದ ರೆಸಿಡೆನ್ಷಿಯಲ್ ಕೋರ್ಸ್. ಅದರ ಮುಖಾಂತರ ಒಂದು ಹೊಸ ಆತ್ಮವಿಶ್ವಾಸದಿಂದ ತುಂಬಿದ ತಮ್ಮ ವಿಶ್ವಾಸದ ಅಥವಾ ಮುಕ್ತವಾದ ಕ್ಷೇತ್ರದಲ್ಲಿ ಇನ್ನೊಬ್ಬರಿಗಿಂತ 10 ಪಟ್ಟು ಸ್ಪೀಡ್ನಲ್ಲಿ ರಾಜ್ಯ ಮತ್ತು ದೇಶ ಗುರುತಿಸುವಂತೆ ಕೆಲಸ ಮಾಡುವ ಉತ್ತಮ ವ್ಯಕ್ತಿಗಳನ್ನು ತಯಾರು ಮಾಡುವ ಆನವೀಕ್ಷಿಕೆ ಅಧ್ಯಯನ ಕೇಂದ್ರ ಇದು 23ನೇ ಜನವರಿ ವಸಂತ ಪಂಚಮಿಯ ಮಂಗಲ ಗಳಿಗೆಯಲ್ಲಿ ಲಕ್ನೌ ನಗರದ ಪದ್ಮಶ್ರೀ ಅವಾರ್ಡಿ ಇಂದುಶ್ರೀ ಅವರ ಅಮೃತ ಹಸ್ತದಿಂದ ಸೇಡಂದಲ್ಲಿ ನಡೆಯಲಿದೆ. ಇವತ್ತು ಈ ಕಲ್ಯಾಣ ಕರ್ನಾಟಕ ಅನ್ನುವ ಶಬ್ದ ನಮ್ಮಿಂದ ಬಂದಿದೆ ಅಂತ ಹೇಳಿದ್ರು, ಆದರೆ ಬರೀ ಹೆಸರು ಬಂದರೆ ನಡೆಯುವುದಿಲ್ಲ, ಗುಣನೂ ಬರಬೇಕು. ಇಲ್ಲಿ ಕೂತರು ಎಷ್ಟೋ ಜನ ಬಸವ ಕಲ್ಯಾಣ ನೋಡಿಲ್ಲ, ಆದರೆ ನಿಮ್ಗೆ ಇವತ್ತು ಹೇಳ್ತೀನಿ, ಇವತ್ತು ಉತ್ತರ ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದಲ್ಲಿ ಒಂದೇ ಊರಿನಲ್ಲಿ 900 ವರ್ಷಗಳ ಮುಂಚಿನ 58 ಪೌರಾಣಿಕ ಮಾನ್ಯುಮೆಂಟ್ಗಳನ್ನು ನೋಡಲಿಕ್ಕೆ ಎಲ್ಲಾದರೂ ನಿಮಗೆ ಬೇಕು ಅಂದರೆ ಅದು ಕೇವಲ ಬಸವ ಕಲ್ಯಾಣ, ಬಸವ ಕಲ್ಯಾಣ, ಬಸವ ಕಲ್ಯಾಣ. ಪರಮ ಪೂಜ್ಯ ಹಾರ್ಕೂಡ್ ಶ್ರೀಗಳು ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಕಾಯಕ ಉತ್ಸವ ಅಂತೇಳಿ ತಮ್ಮ ಮನೆಯಲ್ಲಿ ಸ್ವಂತ ತಯಾರು ಮಾಡಿದ ವಸ್ತುಗಳ ಮಾರಾಟದ ಒಂದು ದೊಡ್ಡ ಜಾತ್ರೆ ಎಂದೇ ಅವರು ಮಾಡ್ತಾರೆ. ಇತ್ತೀಚೆಗೆ ಹೇಳಿದ್ದಾರೆ ಪೂಜ್ಯರು, ನಿಮ್ಮ ಮೊದಲನೇ ಜಾತ್ರೆ ಹಾರ್ಕೂಡ್ ಆದರೆ ನಮ್ಮ 2ನೇ ಜಾತ್ರೆ ಬಸವ ಕಲ್ಯಾಣದ ಕಾಯಕ ಜಾತ್ರೆ ಅಂತ ಹೇಳಿದ್ದಾರೆ. ಹೀಗೆ ಇನ್ನು 2 ವರ್ಷದಲ್ಲಿ ಬಸವ ಕಲ್ಯಾಣ 5,000 ಜನ ಯಾತ್ರಿಗಳು ಬರಲಿಕ್ಕೆ ಪ್ರಾರಂಭ ಆಗ್ತಾರೆ ಮತ್ತು 2027-23ನೇ ಡಿಸೆಂಬರ್ದಿಂದ 27ನೇ ಡಿಸೆಂಬರ್ವರೆಗೆ 5 ದಿನಗಳ ವಿಶೇಷ ಕಾರ್ಯಕ್ರಮ ಇದೆ. ಬಸವ ಕಲ್ಯಾಣ ಮೊದಲನೇ ಪಾರ್ಲಿಮೆಂಟ್ ಅಂತ ನಾವು ಕರಿತೀವಿ, ನಾವೇ ಕರ್ಕೋತೀವಿ, ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಜಗತ್ತಿನ 157 ದೇಶಗಳಿಗೆ ಆಮಂತ್ರಣ ಕೊಟ್ಟು ಭಾರತದ ಒಂದು ವಿಶಿಷ್ಟ ಪಾರ್ಲಿಮೆಂಟು 2 ದಿನಗಳ ಕಾಲ ಬಸವ ಕಲ್ಯಾಣದಲ್ಲಿ 2027ರಲ್ಲಿ 770 ಗಣಗಳು, 770 ಜನರ ಪಾರ್ಲಿಮೆಂಟು ಬಸವ ಕಲ್ಯಾಣದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತದೆ. ಅದೇ ಸಮಯದಲ್ಲಿ ಇಷ್ಟಲಿಂಗ ಪೂಜೆಯ ಮುಖಾಂತರ ಭಗವಂತನನ್ನು ಸಾಕ್ಷಾತ್ ಮಾಡಿಕೊಳ್ಳಬೇಕೆನ್ನುವ ತತ್ವ ಸಿದ್ಧಾಂತಕ್ಕೆ ಶಕ್ತಿ ನೀಡುವ ದೃಷ್ಟಿಯಿಂದ ಸುಮಾರು 2 ಲಕ್ಷ ಜನ ಒಂದೇ ದಿನ 60 ಎಕರೆ ಪ್ರದೇಶದಲ್ಲಿ ಇಷ್ಟಲಿಂಗ ಪೂಜೆಯ ಕಾರ್ಯಕ್ರಮ ಆ ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ನಡೆಯಲಿದೆ. ಇವತ್ತಿನ ಈ ಪರಿವಾರ ಮಿಲನದ ಕಾರ್ಯಕ್ರಮ ವಿಕಾಸ ಅಕಾಡೆಮಿಯ ಕಲ್ಯಾಣ ಕರ್ನಾಟಕದ ಮುಂದಿನ ಬೆಳವಣಿಗೆಯ ಹೊಸ ದಿಕ್ಸೂಚಿಯನ್ನು ನೀವು ಇದೇ ತಿಂಗಳಿಂದ ಕಾಣಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಈ ಪರಿವಾರ ಮಿಲನ ಇದೆ. ಇದರ ಉಪಯೋಗ ಮಾಡಿಕೊಂಡು ನಾವೆಲ್ಲರೂ ಆ ತಾಯಿ ಭಾರತೀಯ ಒಡಲಿನ ಮುಖಾಂತರ ಈ ಜಗತ್ತಿಗೆ, ಬ್ರಹ್ಮಾಂಡಕ್ಕೆ ನಮ್ಮ ಅಳಿಲು ಸೇವೆಯನ್ನು ಸಲ್ಲಿಸುವ ಪರಿವಾರದ ವಿಶಿಷ್ಟ ಅಂಗವಾಗಿ ನಾವು ಬೆಳೆಯೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಸುಕ್ಷೇತ್ರ ಹರಕೂಡದ ಪೀಠಾಧಿಪತಿಗಳಾದಂತಹ ಪರಮ ಪೂಜ್ಯ ಚನ್ನವೀರ ಶಿವಾಚಾರ್ಯರು ನಮ್ಮ ಮೊದಲಿಂದಲೂ ನಮಗೆ ಅವರ ಆಶೀರ್ವಾದ ಸಿಕ್ಕಿದೆ. ಹರಕೂಡು ಸಂಸ್ಥಾನ ಸಹ ಅವರು ಪೀಠಾಧಿಪತಿಗಳಾದ್ಮೇಲೆ ಮತ್ತಷ್ಟು ಕೀರ್ತಿ ಮೆರೆದಿದೆ. ಬೀದರದ ಕರ್ನಾಟಕದ ಕಿರೀಟ ಇದ್ದಂಗೆ ಆ ಕಿರೀಟದಲ್ಲಿ ಇನ್ನೊಂದು ಕಿರೀಟ ಹರಕೂಡು ಸುಕ್ಷೇತ್ರ.
ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.